ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಪರಿವಾರ್ ವ್ಲಾಗ್ಸ್. ಇವತ್ತೇನಪ್ಪ ಅಂದರೆ ಸಂಡೇ ಸ್ಪೆಷಲು. ಏನು ಸಂಡೇ ಸ್ಪೆಷಲ್ ಅಂದರೆ ನಾನ್ ವೆಜ್ ನಮ್ಮ ಮನೆಯಲ್ಲಿ. ಸೊ ಚಪಾತಿ ಮಾಡ್ತಾಯಿದ್ದೀನಿ ನೋಡಿರಿ ಬ್ರೇಕ್ಫಾಸ್ಟಿಗೆ. ಚಪಾತಿ ಮಾಡಿದ್ದ ಚಪಾತಿ ಮತ್ತು ಎಗ್ ಕರಿ ಮಾಡಿದ್ದೇನೆ ಬ್ರೇಕ್ಫಾಸ್ಟಿಗೆ. ಸೊ ಚಪಾತಿ ಆದಮೇಲೆ ಈ ಥರ ನಾವು ಚಪಾತಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಜಲ್ದಿ ಹಿಡಿದ್ಮೇಲೆ ಬಂದಂಥ ಹೊಟ್ಟನ್ನು ಪ್ಲೀಸ್ ಒಂದು 15 ಡೇಸ್ ಸ್ಟೋರ್ ಮಾಡಿ. ನಿಮ್ಮ ಮನೆಯಲ್ಲಿ ಹಾಲಕ್ಕಿನೋ ಯಾರೋ ಬರ್ತಾರಲ್ಲ, ಸೊ ಅವ್ರಿಗೆ ಕೊಟ್ಟರೆ ಅವ್ರ ಮನೆಯಲ್ಲಿ ಆಕಳನೋ ಎಮ್ಮೆನೇ ಇರುತ್ತೆ, ಅದಕ್ಕೆ ಹಾಕ್ತಾರೆ ಅವರು. ಬಿಸಾಡದೇ ಇರೋ ನೀವು ಆ ಥರ ಸ್ಟೋರ್ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಇದು ಚಪಾತಿ ಆದಮೇಲೆ ನೋಡಿರಿ, ನಾನು ರೊಟ್ಟಿನೂ ಮಾಡ್ತಾಯಿದ್ದೀನಿ. ಅದಕ್ಕೆ ಬಿಸಿನೀರು ಹಾಕಿ ಕಲಿಸ್ಕೋಬೇಕು. ಅಂದರೆ ನಿಮಗೆ ಲಟ್ಸೋಕ್ಕೆ ಈಸಿ ಆಗುತ್ತೆ. ನನಗೆ ಹೊಡೆಯೋಕ್ಕೆ ಬರೋದಿಲ್ಲ ರೊಟ್ಟಿನ. ಸೊ ದಟ್ ನಾನು ಈ ಥರ ಚಪಾತಿ ಥರ ಲಟ್ಸಿ ರೊಟ್ಟಿ ಟಾಸ್ಕ್ನ ಕಂಪ್ಲೀಟ್ ಮಾಡ್ತೀನಿ ಹೇಗೋ ಒಂದು ಮಾಡಿ. ಸೊ ರೊಟ್ಟಿನೂ ಆಯಿತು, ಚಪಾತಿನೂ ಮಾಡಿದೆ. ಅದೆಲ್ಲ ರೊಟ್ಟಿ ಚಪಾತಿ ಆದಮೇಲೆ ನೋಡಿರಿ, ಎಗ್ ಶೇರ್ವಾನು ಒಗ್ಗರಣೆ ಹಾಕಿದ್ದೀನಿ. ಎಗ್ ಶೇರ್ವಾನು ರೆಡಿಯಾಗಿದೆ ಬ್ರೇಕ್ಫಾಸ್ಟಿಗೆ. ಸೊ ಎಗ್ ಬಾಯ್ಲ್ ಮಾಡಿದ್ದೆ ನಾನು. ರೊಟ್ಟಿ ಅದೆಲ್ಲ ಟಿಫನ್ ಆಯಿತು ನಮ್ಮದು. ಟಿಫನ್ ಆದಮೇಲೆ ನಾನ್ ವೆಜ್ನ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಚಾಪ್ಡ್ ಆನಿಯನ್ಸ್ ಹಾಕಿ ಚಲೋ ಕೆಂಪಾಗೋ ತನಕ ಬಿಡಬೇಕು. ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕಿ ಅದರಲ್ಲಿ ವಾಶ್ ಮಾಡಿರೋಂಥ ನಾನ್ ವೆಜ್ನ ಹಾಕಿ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಪುಡಿ, ಆಮೇಲೆ ಉಪ್ಪು, ನೀವು ಬೇಕಿದ್ದರೆ ಯಾವುದಾದ್ರೂ ಚಿಕನ್ ಮಸಾಲ, ಮಟನ್ ಮಸಾಲ ಸಿಗುತ್ತೆ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಅದನ್ನೇನೂ ಹಾಕಿಲ್ಲ ಈಗ. ಗರಂ ಮಸಾಲ ಅದನ್ನು ಬೇಕಿದ್ದರೆ ಜಸ್ಟ್ ಫ್ಲೇವರ್ಗೆ ನೀವು ಆ್ಯಡ್ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ಮಸಾಲೆನ ಹಾಕ್ಕೋಬೇಕು ನಾವು. ಅಂದರೆ ಕೊಬ್ಬರಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು, ಗ್ರೈಂಡ್ ಮಾಡಿ. ಸೊ ಅದನ್ನು ಹಾಕಬೇಕು. ಹಾಕಿ ಮಿಕ್ಸ್ ಮಾಡಿಟ್ಮೇಲೆ ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಡಬೇಕು. ಅದಾದಮೇಲೆ ರೆಡಿ ಆಯಿತು. ಈಗ ಮಧ್ಯಾಹ್ನದ ಊಟ ರೆಡಿ ಆಗಿದೆ ನೋಡಿ. ಸೊ ನೋಡಿದರೆ ಆಹಾ, ಯಮ್ಮಿ ಆಗಿದೆ, ತಿನ್ನಬೇಕು ಅನ್ನಿಸ್ತಿದೆ. ಬಟ್ ಏನು ಮಾಡೋದು, ನೀವು ನೋಡೋಕ್ಕಷ್ಟೇ ಸಾಧ್ಯ ಅಲ್ಲ. ಥ್ಯಾಂಕ್ ಯು.